Hello students, welcome to Ishwari Taniksha channel. Students, ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂತಂದರೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಫೀಸು ರೆಡ್ಯೂಸ್ ಮಾಡಿದ್ದಾರೆ. ಸೊ ಎಷ್ಟು ರೆಡ್ಯೂಸ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಆಲ್ಸೋ ದ ಕಂಡೀಷನ್ಸ್ ಇಂಪೋಸ್ಡ್ ಆನ್ ದ ಕ್ಯಾಂಡಿಡೇಟ್ಸ್. ಸೊ ನೀವೇನಾದರೂ ಈ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಸರ್ಟೆನ್ ಕಂಡೀಷನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ನೋಟಿಫಿಕೇಷನಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ಇನ್ ಡೀಟೇಲ್. ಸೊ ಸ್ಟೂಡೆಂಟ್ಸ್, ಇದು ಫಸ್ಟು ಕೊಟ್ಟಿರೋ ಫೀಸು ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೌರ್ನಮೆಂಟ್ ಸೀಟು ಫ್ರೀ ಇರುತ್ತೆ. ಪ್ರೈವೇಟ್ ಸೀಟ್ ಬಂದುಬಿಟ್ಟು 25 ಲ್ಯಾಕ್ ಅಂತ ಕೊಟ್ಟಿದ್ರು. NRI ಸೀಟು 40 ಲ್ಯಾಕ್ ರುಪೀಸು ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಸಹ 40 ಲ್ಯಾಕ್ ರುಪೀಸ್ ಇತ್ತು. ಈಗ ರಿವೈಸ್ಡ್ ಫೀಸನ್ನು ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಒನ್. ಸೊ ನೋಡ್ಬೋದು ಇಲ್ಲಿ ನೀವು ಗೌರ್ನಮೆಂಟ್ ಸೀಟು. ಸೊ ಸ್ಟೂಡೆಂಟ್ಸ್ ಟೋಟಲಿ 20 ಗೌರ್ನಮೆಂಟ್ ಸೀಟ್ಸ್ ಇರುತ್ತೆ. ಒನ್ಲಿ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸು. ಟೋಟಲಿ ಫ್ರೀ ಆಫ್ ಕಾಸ್ಟು. ನಿಮಗೆ ಹಾಸ್ಟೆಲು ಮತ್ತು ಬುಕ್ಸು ಮತ್ತು ಅಲ್ಲಿ ಏನೇ ನಿಮಗೆ ಬೇಕು ಅಂತಂದ್ರೇನು ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಪ್ರೈವೇಟ್ ಸೀಟ್ಸ್ ಬಂದು 20 ಇರುತ್ತೆ. ಔಟ್ ಆಫ್ ದ 20 ಪ್ರೈವೇಟ್ ಸೀಟ್ 10 ಇಸ್ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಆ್ಯಂಡ್ 10 ಫಾರ್ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್. ಈ ಸೀಟ್ಗೆ ಈಗ ಫೀಸ್ ರೆಡ್ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ 22 ಲ್ಯಾಕ್ ರುಪೀಸ್ ಪರ್ ಇಯರ್. ಸೊ ಸ್ಟೂಡೆಂಟ್ಸ್ ನೀವು ಕೇಳ್ತಾ ಇದ್ರಿ 1 ಇಯರ್ಗೆ 5 ಇಯರ್ಸ್ಗೆ ಅನ್ನೋ ಥರ. ಸೊ ಇಟ್ ಈಸ್ 22 ಲ್ಯಾಕ್ ಪರ್ ಇಯರ್. ಸೊ ಪ್ರೀವಿಯಸ್ಲಿ 25 ಅಂತ ಇತ್ತು, ಈಗ 22ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ 3 ಲ್ಯಾಕ್ ರುಪೀಸ್ ರೆಡ್ಯೂಸ್ ಮಾಡಿದ್ದಾರೆ. ಬೇರೆ NRI ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ಸು 40 ಲ್ಯಾಕ್ ರುಪೀಸ್ ಪರ್ ಇಯರ್ ಇರುತ್ತೆ. ಸೊ ದಿಸ್ ಇಸ್ ದ ಚೇಂಜ್ ಇನ್ ದಿ ಫೀ ಸ್ಟ್ರಕ್ಚರ್. ಕಂಡೀಷನ್ಸ್ ಏನು ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ನೀವು ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ಸ್ ತೊಗೊಂಡ್ರೆ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಾಲೇಜ್. ಸೊ ಅಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದು ನೀವು ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಕಂಪಲ್ಸರಿ ನೀವು ಹಾಸ್ಟೆಲಲ್ಲಿ ಸ್ಟೇ ಮಾಡಬೇಕಾಗುತ್ತೆ. ಸೊ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜಿಗೆ ಸೇರಿದ್ರೆ ಅಲ್ಲಿರೋ ಹಾಸ್ಟೆಲಲ್ಲೇ ನೀವು ಸ್ಟೇ ಮಾಡಿಕೊಂಡು ಓದಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೂರಲ್ ಸರ್ವಿಸ್. ಸೊ ಅಲ್ಲಿ 5 ಇಯರ್ಸ್ ನೀವು ರೂರಲ್ ಸರ್ವಿಸ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ MBBS, ಆಫ್ಟರ್ ಕಂಪ್ಲೀಷನ್ ಆಫ್ MBBS ನೀವು 5 ಇಯರ್ಸು ಅಲ್ಲಿ ಸರ್ವಿಸ್ ಮಾಡಬೇಕಾಗುತ್ತೆ. ಸಪೋಸ್ ನಿಮಗೇನಾದರೂ PG ಸಿಕ್ಕಿದ್ರೆ, ಸೊ PG ಸೇಮ್ ಕಾಲೇಜಲ್ಲಿ ಸಿಕ್ಕಿದ್ರೆ ನಿಮಗೆ ಅದು ಸಹ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅದಾದಮೇಲೆ ಪ್ಲಸ್ 2 ಇಯರ್ಸ್ ಅಡಿಷ್ನಲಿ ನೀವು ಮಾಡಬೇಕು ಅಲ್ಲಿ ಸರ್ವಿಸು. ಎಕ್ಸಾಂಪಲ್ PG ಕೋರ್ಸ್ 2 ಇಯರ್ಸ್ ಇರುತ್ತಲ್ವಾ. ಸೊ ಆ 2 ಇಯರ್ಸು ನೀವು PG ಆದಮೇಲೆ ಎಕ್ಸ್ಟ್ರಾ 2 ಇಯರ್ಸು ನೀವು ಅಲ್ಲಿ ಸರ್ವಿಸ್ ಮಾಡಬೇಕಾಗುತ್ತೆ. ಸೊ ಟೋಟಲಿ ಇಟ್ ವಿಲ್ ಬಿ ಲೈಕ್ 5 ಇಯರ್ MBBS ಪ್ಲಸ್ 5 ಇಯರ್ ಸರ್ವಿಸು, 2 ಇಯರ್ PG ಪ್ಲಸ್ 2 ಇಯರ್ ಸರ್ವಿಸು. ಸೊ ಟೋಟಲ್ ಇಷ್ಟು ಇಯರು ನೀವು ಅಲ್ಲಿ ಮಾಡಬೇಕಾಗುತ್ತೆ. ಸಪೋಸ್ ನಿಮಗೆ PG ಬೇರೆ ಕಾಲೇಜಲ್ಲಿ ಸಿಕ್ಕಿದ್ರೆ, ಸೊ ಬೇರೆ ಕಾಲೇಜಲ್ಲಿ ಸಿಕ್ಕಿದ್ರೂ ಸಹ ನೀವು ಅಲ್ಲಿ ಹೋಗಿ PG ಮಾಡ್ಬೋದು. ಬಟ್ ಆಫ್ಟರ್ ಕಂಪ್ಲೀಷನ್ ಆಫ್ PG ವಿತಿನ್ 10 ಇಯರ್ಸ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಸರ್ವ್ 5 ಇಯರ್ಸ್ ಇನ್ ದಿಸ್ ಕಾಲೇಜ್. ಅದು ಕಂಡೀಷನ್ಸು. ಸಪೋಸ್ ನೀವೇನಾದರೂ 5 ಇಯರ್ಸ್ ಸರ್ವಿಸ್ ಮಾಡಿಲ್ಲ ಅಂತಂದರೆ ಯು ಹ್ಯಾವ್ ಟು ಪೇ ಡಬಲ್ ದ ಪೆನಾಲ್ಟಿ. ಸೊ ಪೆನಾಲ್ಟಿ ನೀವು ಪೇ ಮಾಡಬೇಕಾಗುತ್ತೆ. ಇಫ್ ಇಟ್ ಈಸ್ NRI ಕ್ಯಾಂಡಿಡೇಟ್ ದೇ ಹ್ಯಾವ್ ಟು ಪೇ 4 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಂಡೀಷನ್ ಅದೇ ಸರ್ವಿಸ್ ಏನು ಅಂತಂದರೆ ವಿತಿನ್ 10 ಇಯರ್ಸ್ PG ಕಂಪ್ಲೀಟ್ ಆದಮೇಲೆ ವಿತಿನ್ 10 ಇಯರ್ಸ್ ಬಂದು ನೀವು ಇಲ್ಲಿ ಸರ್ವಿಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಆರ್ ದ ಮೇನ್ ಕಂಡೀಷನ್ಸ್ ವಿಚ್ ಆರ್ ಗಿವನ್. ಸೊ ಯು ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್ ಇಫ್ ಯು ವಾಂಟ್. ಸೊ ನೀವು ಈ ಎಲ್ಲ ಕಂಡೀಷನ್ಸು ಫಾಲೋ ಮಾಡ್ತೀವಿ ಅಂತಂದರೆ ನೀವು ಜಾಯಿನ್ ಆಗ್ಬೋದು. ಸಪೋಸ್ ಜಾಯಿನ್ ಆಗಿ ಸ್ವಲ್ಪ ದಿನ ಆದಮೇಲೆ ಮೇ ಬಿ 1 or 2 ಮಂತ್ ಆದಮೇಲೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಬಿಟ್ಟರೂ ಸಹ ನೀವು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ. ಸೊ ನೀವು ಈ ಕಂಡೀಷನ್ಸ್ ಎಲ್ಲ ಫಾಲೋ ಮಾಡ್ತೀವಿ ಅಂತ ಅಂದರೆ ಮಾತ್ರ ಈ ಕಾಲೇಜಲ್ಲಿ ನೀವು ಅಡ್ಮಿಷನ್ ತೊಗೋಬೋದು. ಸೊ ಗೋ ಥ್ರೂ ಇಟ್ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಆಲ್ ದ ವೆರಿ ಬೆಸ್ಟ್.